ಸೆಮಿಸ್ಟರ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಸ್ಟೂಡೆಂಟ್ಸ್ BA 4ನೇ ಸೆಮಿಸ್ಟರ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡ್ರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಡಿಸ್ಇಕ್ವಿಲಿಬ್ರಿಯಮ್. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಡಿಸ್ಇಕ್ವಿಲಿಬ್ರಿಯಮ್. ಪಾವತಿ ಸಿಲುಕಿನ ಅಸಮತೋಲನದ ವಿವಿಧ ವಿಧಗಳು. ಪಾವತಿ ಸಿಲುಕಿನ ಅಸಮತೋಲನದ ವಿವಿಧ ವಿಧಗಳು. ಸೊ ನಂಬರ್ 1, ಕೆಲವೊಂದು ಬುಕ್ದೊಳಗೆ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಕೊಟ್ಟಾರ. ಓಕೆ, ಸೊ ನಾನು ಇದನ್ನು ರೆಫರ್ ಮಾಡ್ತಾ ಇದ್ದೀನಿ, ಕೆ ಡಿ ಬಸವ. ಮತ್ತೊಂದು ಕಲ್ಕುಂದ್ರಿಕರ್ ಇಂಗ್ಲೀಷ್ ಮೀಡಿಯಂ ಬುಕ್ದಲ್ಲೇ ಬೇರೆ ಟೈಪ್ಸ್ಗಳಿದ್ದಾವೆ. ಮತ್ತು ಇವನ್ ಇದೆ ಯಾವುದೋ ಕೆ ಡಿ ಬಸವ ಬುಕ್, ಆಮೇಲೆ ಇನ್ನೊಂದು HR ಕೃಷ್ಣಯ್ಯಗೌಡ, ಅದರಲ್ಲಿಯೂ ಸಹ ಡಿಫ್ರೆಂಟ್ ಟೈಪ್ಸ್ ಆಫ್ ಇದ್ದಾವೆ. ಅವು ಇವೆಲ್ಲ ಒಂದೇ, ಬೇರೆ ಅಂತಲ್ಲ. ಸೊ ಅದು ರೈಟು, ಇದು ರೈಟ್. ಸೊ ಹಿಯರ್ ದ ನಂಬರ್ 1, ಟೆಂಪ್ರರಿ ಡಿಸ್ಇಕ್ವಿಲಿಬ್ರಿಯಮ್, ತಾತ್ಕಾಲಿಕ ಅಸಮತೋಲನ. ಸೊ ಈ ಒಂದು ತಾತ್ಕಾಲಿಕ ಅಸಮತೋಲನ ದೇಶದಲ್ಲಿ ಸಂಭವಿಸುವ ಆದರೆ ಕ್ರಮಬದ್ಧವಾಗಿ ಮರುಕಳಿಸಿದ ಕೆಲವು ಘಟನೆಗಳ ಕಾರಣದಿಂದ ಸಂಭವಿಸ್ತಕ್ಕಂತಹ ಒಂದು ವಿಧವೇ ತಾತ್ಕಾಲಿಕ ಅಸಮತೋಲನ ಅಂತ ಹೇಳ್ತೀವಿ. ಸೊ ಹಿಯರ್ ದ ಚೇಂಜಸ್ ಇನ್ ದ so many different types of the conditions and also the irregularities will causes the disequilibrium in the balance of payment. So that we call it as temporary disequilibrium. So here the changes are not the regularized. So they are at the different levels and they are also the irregulars in the balance of payments. So that type of balance of payment is known as temporary disequilibrium. So ಇವೇನು ದೇಶದಲ್ಲಿ ತಾತ್ಕಾಲಿಕವಾಗಿ ಸಂಭವಿಸುವ ಮತ್ತು ಪದೇ ಪದೇ ಮರುಕಳಿಸದ ಕೆಲವು ಘಟನೆಗಳ ಕಾರಣದಿಂದ ಪಾವತಿ ಸಿಲುಕಿನಲ್ಲಿ ಸಂಭವಿಸ್ತಕ್ಕಂತಹ ಒಂದು ಅಸಮತೋಲನವೇ ಸಂದಾಯ ಬಾಕಿಯ ತಾತ್ಕಾಲಿಕ ಅಸಮತೋಲನವಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಸೊ ಹಿಯರ್ ದ ಬೆಸ್ಟ್ ಎಕ್ಸಾಂಪಲ್ಸ್, ಅರ್ಥ್ಕ್ವೇಕ್ಸ್. ಸೊ ಅರ್ಥ್ಕ್ವೇಕ್ಸ್ ಆರ್ ನಾಟ್ ರೆಗ್ಯುಲರ್ಸ್, ದೇ ಆರ್ ಇರ್ರೆಗ್ಯುಲರ್ಸ್. ಅವು ಏನು ಕ್ರಮಬದ್ಧವಾಗಿರೋದಿಲ್ಲ. ಅರ್ಥವೇಕ ಭೂಕಂಪ ಇವತ್ತಾಯ್ತು ಅಂದರೆ ಮತ್ತೆ ನಾಳೆ ಆಗೋದಿಲ್ಲ, ನಾಡ್ದಾಗೋದಿಲ್ಲ, ಹಿಂಗಾಗೋದಿಲ್ಲ ಅದು. ಸೊ ಇಟ್ ವಿಲ್ ಟೇಕ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್ಸ್. ಓಕೆ, ಮೇ ಬಿ 1 year 2 year ಆರ್ 5 years, ಮೇ ಬಿ ಮೇ ನಾಟ್. ಸೊ ಅದು ಇಲ್ಲದೇ ಆಗ್ಬೋದು, ಆಗದೇ ಇರಬಹುದು. ಓಕೆ, ಈ ರೀತಿಯಾಗಿ ತಾತ್ಕಾಲಿಕವಾದಂಥ ಒಂದು ಅಸಮತೋಲನ ಒಂದೆಡೆ ಭೂಕಂಪ ಸಂಭವಿಸಿದಾಗ ಸೊ ನ್ಯಾಚುರಲಿ ಸೊ ವಿಲ್ ಕಮ್ ಇನ್ ದ ಹ್ಯಾಂಡ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಸೊ ಆ ಸಂದರ್ಭದಲ್ಲಿ ಯಾವುದೇ ಒಂದು ದೇಶ ಭೂಕಂಪ ಸಂಭವಿಸಿದಾಗ ಸಂದಾಯ ಬಾಕಿ ಅಸಮತೋಲನದ ಒಂದು ಹಿಡಿತದಲ್ಲಿ ಬಂದು ಬಿಡ್ತದೆ. ಬಿಕಾಸ್ ಇಟ್ ಹ್ಯಾಸ್ ಟು ಬಾರೋ ಸೋ ಮೆನಿ ಲೋನ್ಸ್ ಫ್ರಾಮ್ ದ ಫಾರಿನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಸೋ ಮೆನಿ ಅದರ್ ಕಂಟ್ರೀಸ್ ಇನ್ ದ ಫಾರ್ಮ್ ಆಫ್ ಏಡ್ಸ್. ಸೊ ಹೀಗಾಗಿ ಸಹಾಯಧನ ಇರ್ಬೋದು ಅಥವಾ ವಿದೇಶಿ ಹಣಕಾಸು ಸಂಸ್ಥೆಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾಲವನ್ನು ಪಡೆದು ಮತ್ತೆ ಅಲ್ಲಿ ಅಭಿವೃದ್ಧಿಯ ಚಟುವಟಿಕೆಗಳನ್ನು ನಡೆಸುವ ಒಂದು ಉದ್ದೇಶ ಇರ್ಬೋದು. ಈ ಒಂದು ಕಾರಣದಿಂದ ಹೆಚ್ಚು ಸಾಲವನ್ನು ಮಾಡಬೇಕಾಗ್ತದೆ. ಇದು ನಮ್ಮ ದೇಶದ ಒಂದು ಸಂದಾಯ ಬಾಕಿ ಅಸಮತೋಲನಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಆದರೆ ಇದು ತಾತ್ಕಾಲಿಕವಾದಂಥ ಒಂದು ಸಂದಾಯ ಬಾಕಿ ಅಸಮತೋಲನ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸೋ ಮೆನಿ ಅದರ್ ನ್ಯಾಚುರಲ್ ಕ್ಲಾಮಿಟೀಸ್. ಸೊ ಈಗ ನಿಸರ್ಗ ವಿಕೋಪಗಳು, ಸೊ ಇವು ಸಹ ಪ್ರತಿನಿತ್ಯ ಸಂಭವಿಸುವುದಿಲ್ಲ, ದಿನೇ ಆಗುವುದಿಲ್ಲ. ಸೊ ಇವು ಕೆಲವೊಂದು ಋತುಮಾನಗಳಲ್ಲಿ ನೋಡ್ತಾ ಇದ್ದೀವಿ, ಯಾವಾಗಲಾದರೂ ಆಗ್ಬೋದು, ಒಮ್ಮೆ ಆಗದೇ ಇರ್ಬೋದು. ಇದು ಒಂದು ಉದಾಹರಣೆಯಾಗಿ ಇಲ್ಲಿ ನಾವು ಕೊಡಬಹುದು. ಅದೇ ರೀತಿಯಾಗಿ ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿಗಳಿರ್ಬೋದು, ಡ್ರೌಟ್ಸ್ ಇರ್ಬೋದು. ಸೊ ಬರಗಾಲ ಅಂತ ಹೇಳ್ತೀವಿ. ಸೊ ಬರಗಾಲ ಪದೇ ಏನೋ ಅದು ತನ್ನ ಒಂದು ಅವಧಿಯೊಳಗೆ ಬಂದು ಹೋಗ್ತದೆ. ಸೊ ಆ ಒಂದು ಅವಧಿ ಅದು ಕ್ರಮಬದ್ಧವಾಗಿರ್ತದೆ. ಒಂದು ವೇಳೆ ಅದು ಕ್ರಮಬದ್ಧವಾಗಿರದೆ ಮತ್ತೆ ಪದೇ ಸಂಭವಿಸಿದಾಗ ಆ ಸಂದರ್ಭದಲ್ಲಿಯೂ ಸಹ ನೋಡ್ತಾ ಇದ್ದೀವಿ ಈ ಒಂದು ತಾತ್ಕಾಲಿಕ ಅಸಮತೋಲನ ಉಂಟಾಗ್ತದೆ ಅಂತ ಹೇಳ್ಬೋದು. ಸೊ ಈ ಒಂದು ತಾತ್ಕಾಲಿಕ ಅಸಮತೋಲನ ದ್ಯಾಟ್ ವಿಲ್ ಕಾಸಸ್ ಬಾರೋಯಿಂಗ್ ಮೋರ್ ಗೂಡ್ಸ್ ಫ್ರಮ್ ದ ಫಾರಿನ್ ನ್ಯಾಷನಲ್ ಆರ್ ಫಾರಿನ್ ಕಂಟ್ರೀಸ್ ಆರ್ ವಿ ಆರ್ ಇಂಪೋರ್ಟಿಂಗ್ ಮೋರ್ ಗೂಡ್ಸ್ ದ್ಯಾನ್ ದ ಎಕ್ಸ್ಪೋರ್ಟ್ ಗೂಡ್ಸ್. ಸೊ ನಮ್ಮ ರಫ್ತುಗಳನ್ನು ಕಡಿಮೆ ಮಾಡ್ತೀವಿ ಮತ್ತು ಇದಕ್ಕೆ ಪ್ರತಿಯಾಗಿ ಆಮದುಗಳನ್ನು ಹೆಚ್ಚು ಸರಕುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುವುದರಿಂದ ಈ ರೀತಿಯ ಒಂದು ತಾತ್ಕಾಲಿಕ ಅಸಮತೋಲನ ಉಂಟಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಲಾಸ್ ಆಫ್ ಕ್ರಾಪ್ಸ್, ಬೆಳೆಗಳ ಒಂದು ನಾಶವಾಗುವಿಕೆ. ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್, ಅಲ್ಲಿ ಅನೇಕ ರೀತಿಯ ಕಾರಣ ಕೊಡ್ತೀವಿ. ಇದು ಒಂದು ಭಾರತ ದೇಶದ ಸಂದಾಯ ಬಾಕಿ ಅಸಮತೋಲನಕ್ಕೆ ಕಾರಣವಾಗುವುದು. ಸೊ ಇದು ಪದೇ ಇದು ಸಹ ಸಂಭವಿಸಲ್ಲ, ತಾತ್ಕಾಲಿಕವಾದಂತಹ ಒಂದು ಅಸಮತೋಲನ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಂಬರ್ 2, ಸೈಕ್ಲಿಕಲ್ ಡಿಸ್ಇಕ್ವಿಲಿಬ್ರಿಯಮ್, ಚಕ್ರೀಯ ಅಸಮತೋಲನ. ಸೈಕ್ಲಿಕಲ್ ಡಿಸ್ಇಕ್ವಿಲಿಬ್ರಿಯಮ್, ಚಕ್ರೀಯ ಅಸಮತೋಲನ. ಸೊ ಒಂದು ದೇಶದ ಪಾವತಿ ಸಿಲುಕಿನ ಕೊರತೆ ಅಥವಾ ಹೆಚ್ಚುವರಿ ಚಕ್ರೀಯ ರೂಪದಲ್ಲಿ ಮರುಕಳಿಸುವ ಒಂದು ಪರಿಸ್ಥಿತಿಗೆ ಚಕ್ರೀಯ ಅಸಮತೋಲನ ಅಂತ ಅಲ್ಲಿ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಸೊ this type of disequilibrium will happen in the circular ways. So or in a cyclical ways is known as cyclical disequilibrium ಅಂತ ಹೇಳ್ಬೋದು.
ಸೊ ವಾಟ್ ಆರ್ ದ ರೀಸನ್ಸ್, ಯಾವ ರೀತಿಯ ಒಂದು ಉದಾಹರಣೆಗಳನ್ನು ಅಥವಾ ಇಲ್ಲಿ ಕಾರಣಗಳನ್ನು ಇಲ್ಲಿ ನಾವಿಲ್ಲಿ ಹೇಳ್ಬೋದು. ಈಗ ಒಂದು ದೇಶದಲ್ಲಿ ಸಂಭವಿಸಿದಂತಹ ಅನುಕೂಲಕರ ಸಂದಾಯ ಬಾಕಿಯ ಪರಿಸ್ಥಿತಿ ಮತ್ತೊಂದು ಸಂದರ್ಭದಲ್ಲಿ ಏನಾಗ್ಬೋದು, ಅನಾನುಕೂಲಕರ ಸಂದಾಯ ಬಾಕಿ ಆಗಬಹುದು. ಸೊ ಅನುಕೂಲಕರ ಸಂದಾಯ ಬಾಕಿ ಅಂದರೆ ಏನದು, ಉಳಿತಾಯ ಹೆಚ್ಚಿಗೆ ಇರ್ತದೆ, ಕೊರತೆ ಕಡಿಮೆ ಇರ್ತದೆ, ಅದು ಅನುಕೂಲಕರ ಸಂದಾಯ ಬಾಕಿ. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ದಟ್ ಈಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, ಇದು ಒಂದು ಸಂದಾಯ ಬಾಕಿ ಒಂದು ಪ್ರಕಾರ ಅಥವಾ ಒಂದು ನಮೂನೆ ಅಂತ ಹೇಳ್ತೀವಿ. ಓಕೆ, ಯಾವ ರೀತಿಯಾಗಿ, ವೆನ್ ದೇರ್ ಈಸ್ ಅ ಇನ್ಕ್ರೀಸ್ ಇನ್ ದ ಇನ್ಕಮ್, ಸೊ ದ್ಯಾಟ್ ವಿಲ್ ಲೀಡ್ ಟು ಸೇವಿಂಗ್ಸ್. ನಮ್ಮಲ್ಲಿ ಏನಾಗ್ತದೆ, ಹೆಚ್ಚು ಹೆಚ್ಚು ಆದಾಯ ಆದಂತೆ ಉಳಿತಾಯದ ಪ್ರವೃತ್ತಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಆ್ಯಂಡ್ ಆಲ್ಸೋ ಅವರ್ ಎಕ್ಸ್ಪೆಂಡಿಚರ್ ವಿಲ್ ಗೋಸ್ ಆನ್ ಡಿಕ್ರೀಸಿಂಗ್. ಸೊ ಅದೇ ರೀತಿಯಾಗಿ ನಮ್ಮ ವೆಚ್ಚಗಳು ಕಡಿಮೆ ಆಗ್ತಾ ಹೋಗ್ತವೆ, ಅದೇ ರೀತಿಯಾಗಿ ರಫ್ತುಗಳು ಹೆಚ್ಚಿಗೆ ಆಗ್ತಾವೆ, ಆಮದುಗಳು ಕಡಿಮೆ ಆಗ್ತಾವೆ ಅಂತ ಹೇಳ್ಬೋದು. ಸೊ ದಿಸ್ ವಿಲ್ ಕಾಸ್ ಫಾರ್ ವಾಟ್, ದಿಸ್ ವಿಲ್ ಕಾಸ್ ದ ಫೇವರೇಬಲ್ ಕಂಡೀಷನ್ ಫಾರ್ ಇಂಡಿಯಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಭಾರತ ದೇಶದ ಸಂದಾಯ ಬಾಕಿಯ ಅನುಕೂಲ ಸ್ಥಿತಿಗೆ ಒಂದು ಕಾರಣವಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅನಾನುಕೂಲಕರ ಸಂದಾಯ ಬಾಕಿ, ಸೊ ದ ಅಪೋಸಿಟ್. ಸೊ ಇದು ಸಂಭವಿಸಿದ ಮೇಲೆ ಅದು ಸಂಭವಿಸಲೇಬೇಕು. ಓಕೆ, ಅಂದರೆ ಇದು ಏನು, ಈ ಒಂದು ಸಂದಾಯ ಬಾಕಿ ಅಸಮತೋಲನ, ಇದು ಸಹ ಒಂದು ಚಕ್ರೀಯ ಅಸಮತೋಲನವಾಗಿದೆ. ಇದು ಯಾವತ್ತಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಸಂದಾಯ ಬಾಕಿ ಒಮ್ಮೆ ಆಗ್ಬೋದು, ಒಮ್ಮೊಮ್ಮೆ ಆಗದೇ ಇರ್ಬೋದು. ಪಾವತಿಶೀಲಕ್ಕೂ ಒಮ್ಮೆ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಸೊ ಹೀಗಾಗಿ ಇದು ಸಹ ಏನು, ಒಂದು ಸಮತೋಲನಕ್ಕೆ ಒಳಪಟ್ಟಿದೆ, ಅಂದರೆ ಚಕ್ರೀಯ ಒಂದು ಅಸಮತೋಲನಕ್ಕೆ ಒಳಪಟ್ಟಿದೆ. ಒಂದು ಸಂಭವಿಸಿದ ಮೇಲೆ ಮತ್ತೊಂದು ಸಂಭವನೀಯತೆ ಸಾಧ್ಯ ಇದೆ ಅಂತ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ದ್ಯಾಟ್ ವಿಲ್ ಲೀಡ್ ಟು ಫೇವರೇಬಲ್ ಆಯ್ತೀಗ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗ್ತದೆ, ಇದಕ್ಕೆ ವಿರುದ್ಧ, ಅಂದರೆ ಅಲ್ಲಿ ಏನಾಗ್ತದೆ, ಎಕ್ಸ್ಪೆಂಡಿಚರ್ ಹೆಚ್ಚಿಗೆ ಆಗ್ತದೆ, ಇನ್ಕಮ್ ಕಡಿಮೆ ಆಗ್ತದೆ, ಎಕ್ಸ್ಪೋರ್ಟು ಕಡಿಮೆ ಆಗ್ತವೆ, ಇಂಪೋರ್ಟು ಹೆಚ್ಚಿಗೆ ಆಗ್ತದೆ. ಸೊ ದ್ಯಾಟ್ ವಿಲ್ ಲೀಡ್ ಟು ಅನ್ಫೇವರೇಬಲ್ ಆಯಿತು. ಫೇವರೇಬಲ್ ಏನಾಗ್ತದೆ, ಎಕ್ಸ್ಪೋರ್ಟ್ ಹೆಚ್ಚಿಗೆ ಆಗ್ತದೆ, ಆಮೇಲೆ ಇಂಪೋರ್ಟು ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಆದಾಯ ಕಡಿಮೆ ಆಗ್ತಾ ಹೋಗ್ತದೆ, ಇಲ್ಲಿ ವೆಚ್ಚ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಸೊ ದಟ್ ಈಸ್ ಅ ಕಂಡೀಷನ್ ಆಫ್ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, ಸೊ ನಮ್ಮ ಬಳಿ ಹಣ ಹೆಚ್ಚಿಗೆ ಇರುವುದಿಲ್ಲ. ಆಗ ನಾವು ಏನು ಮಾಡ್ತೀವಿ, ವಿದೇಶಗಳಿಂದ ಸಾಲಗಳನ್ನು ಪಡಿತಾ ಇದ್ದೀವಿ. ಸಾಲ ಮಾಡಿ ಸರಕುಗಳನ್ನು ನಮ್ಮ ದೇಶಕ್ಕೆ ತರಿಸಿಕೊಳ್ತೀವಿ. ಆ ದೇಶಕ್ಕೆ ಆ ಸಂದರ್ಭದಲ್ಲಿ ನಮ್ಮ ದೇಶ ಆ ಒಂದು ಹಣದ ಒಂದು ಪಾವತಿಯ ಒಂದು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಅದು ಬರ್ತದೆ. ಸೊ ಹೀಗಾಗಿ ಈ ರೀತಿಯಾಗಿ ನಮ್ಮ ದೇಶದ ಹಣ ವಿದೇಶಕ್ಕೆ ಹೋದರೆ ಅದು ನಮ್ಮ ದೇಶದ ಸಂದಾಯ ಬಾಕಿಯ ಅಸಮತೋಲನದ ಸಂಗತಿಯಾಗಿದೆ ಅಥವಾ ಸನ್ನಿವೇಶವಾಗಿದೆ ಅಂತ ಹೇಳ್ತೀವಿ. ಆದ್ದರಿಂದ ಇದು ಯಾವತ್ತಲೂ ಋಣಾತ್ಮಕವಾದಂಥ ಅಂಶವನ್ನು ಇದು ತೋರಿಸ್ತದೆ. ಧನಾತ್ಮಕವಾದಂಥ ಅಂಶ ಅಲ್ಲ, ಋಣಾತ್ಮಕ. ಇದು ಕೊರತೆಯನ್ನು ತೋರಿಸ್ತದೆ. ಕೊರತೆ ಅಂದ್ರೇನು, ಋಣಾತ್ಮಕವಾದಂಥ ಅಂಶಗಳು. ಆಮೇಲೆ ಇದು ಸಂಭವಿಸಿದ ಮೇಲೆ ಮತ್ತೊಂದು ಸಂಭವಿಸ್ಬೋದು. ಸೊ ಅಲ್ಲಿ ಏನಾಗ್ಬೋದು, ಎಕ್ಸ್ಪೋರ್ಟು ಇಂಪೋರ್ಟು, ಸೊ ದೇ ಮೇ ಬಿ ಈಕ್ವಲ್. ಓಕೆ, ಅವರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆರ್ ಈಕ್ವಲ್. ಸೊ ದ್ಯಾಟ್ ವಿಲ್ ಲೀಡ್ ಟು ಇಕ್ವಿಲಿಬ್ರಿಯಮ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆರ್ ಬ್ಯಾಲೆನ್ಸ್ಡ್ ಇಕ್ವಿಲಿಬ್ರಿಯಮ್ ಆಫ್ ಬ್ಯಾಲೆನ್ಸ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಸಮತೋಲಿತ ಸಂದಾಯ ಬಾಕಿ ಆಗ್ತದೆ. ಯಾವಾಗ ಸಮತೋಲಿತ ಸಂದಾಯ ಬಾಕಿ ಆಗ್ತದೆ, ಆದಾಯ ಮತ್ತು ವೆಚ್ಚಗಳು ಸಮವಾದಾಗ. ಓಕೆ, ಜೀರೋ ತೋರಿಸೋದಲ್ಲಿ ನೆಟ್ ಬ್ಯಾಲೆನ್ಸು ಜೀರೋ ತೋರಿಸ್ಬಿಡ್ತದೆ. ಯಾಕಂದರೆ ಆದಾಯನೂ ಅಷ್ಟೈತಿ, ಆಮೇಲೆ ವೆಚ್ಚನೂ ಅಷ್ಟೈತಿ. ಎರಡನ್ನು ಮೈನಸ್ ಮಾಡಿದಾಗ ನಮಗೆ 0 ಸಿಗ್ತದೆ. ಆದ್ದರಿಂದ ಭಾರತ ದೇಶದ ಸಂದಾಯ ಬಾಕಿ ಅದು ಸಮತೋಲಿತ ಸಂದಾಯ ಬಾಕಿ ಅಥವಾ ಸಮತೋಲನ ಸಂದಾಯ ಬಾಕಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ರೀತಿಯಾಗಿ ಇದು ಒಂದು ಚಕ್ರೀಯ ಅಸಮತೋಲನದ ಸ್ವಭಾವವನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಸಂಭವಿಸಿದ ಮೇಲೆ ಮತ್ತೊಂದು ಸಂಭವಿಸ್ತಕ್ಕಂಥ, ಒಂದನ್ನು ಮತ್ತೊಂದು ಹಿಂಬಾಲಿಸುವ ಒಂದು ಉದ್ಯಮ ಚಕ್ರಗಳಂತೆ ಇದೂ ಸಹ ಕ್ರಮಬದ್ಧವಾಗಿ ಮಾಡ್ತದೆ ಅಂತ ಹೇಳ್ಬೋದು. ಇನ್ನು ಥರ್ಡ್ ಒನ್, ಸ್ಟ್ರಕ್ಚರಲ್ ಡಿಸ್ಇಕ್ವಿಲಿಬ್ರಿಯಮ್, ಸಂರಚನಾ ಸಂಬಂಧಿ ಅಸಮತೋಲನ. ಸ್ಟ್ರಕ್ಚರಲ್ ಡಿಸ್ಇಕ್ವಿಲಿಬ್ರಿಯಮ್, ಸಂರಚನಾ ಸಂಬಂಧಿ ಅಸಮತೋಲನ. ಸೊ ಹಿಯರ್ ದ ಸ್ಟ್ರಕ್ಚರಲ್ ಚೇಂಜಸ್ ಅಥವಾ ಈ ಒಂದು ಸಂರಚನಾ ಸಂಬಂಧಿ ಅಸಮತೋಲನ ಅಂತ ಹೇಳ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಸೊ ದ್ಯಾಟ್ ಇಂಡಿಕೇಟ್ಸ್ ದ ಟೇಸ್ಟ್ ಆಫ್ ಅ ಪಾಪ್ಯುಲೇಷನ್ ಆರ್ ಅ ಪೀಪಲ್ಸ್ ಆ್ಯಂಡ್ ದೇರ್ ಸ್ಟೈಲ್ಸ್, ಲಿವಿಂಗ್ ಸ್ಟೈಲ್ಸ್ ಆ್ಯಂಡ್ ದ ಚೇಂಜಸ್ ಇನ್ ದ ಟೆಕ್ನಾಲಜಿ. The so many reasons will lead for the structural disequilibrium balance of payment. ಓಕೆ, ಸಂರಚನಾ ಬದಲಾವಣೆಯ ಸಂಬಂಧಿಗಳು ಸಹ ಈ ಒಂದು ಸಂದಾಯ ಬಾಕಿಯ ಅಸಮತೋಲನಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಈಗ ನೋಡ್ತಾ ಇದ್ದೀವಿ, ವಿ ಆರ್ ನಾಟ್ ಯೂಸಿಂಗ್ ಅವರ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್, ವಿ ಆರ್ ಯೂಸಿಂಗ್ ದ ಫಾರಿನ್ ಗೂಡ್ಸ್. ಸೊ ಆ ಸಂದರ್ಭದಲ್ಲಿ ಡಿಮಾಂಡ್ ಫಾರ್ ಮೋರ್ ಗುಡ್ಸ್ ಫಾರ್ ದ ಫಾರಿನ್ ಗೂಡ್ಸ್ ಆ್ಯಂಡ್ ಲೆಸ್ ಡಿಮಾಂಡ್ ಫಾರ್ ದ ಡೊಮೆಸ್ಟಿಕ್ ಸಿಮಿಲರ್ ಗೂಡ್ಸ್. ಸೊ ನಮ್ಮ ದೇಶದ ಸರಕುಗಳ ಒಂದು ಏನಿರ್ತದೆ ಸಿಮಿಲರ್ ಇರ್ತದೆ, ಅದೇ ರೀತಿಯಾಗಿರ್ತದೆ. ಆದರೆ ಅವುಗಳನ್ನು ನಾವು ಉಪಯೋಗ ಮಾಡದೆ ವಿದೇಶಿ ಸರಕುಗಳಿಗೆ ಮಾರು ಹೋಗ್ತೀವಿ. ನಮ್ಮ ಅಭಿರುಚಿಗಳಲ್ಲಿ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ.
ಓಕೆ, ಸೊ ನಮ್ಮ ದೇಶದಲ್ಲಿ ಸಾಕಷ್ಟು ದೇರ್ ಆರ್ ಸೋ ಮೆನಿ ಅಗ್ರಿಕಲ್ಚರಲ್ ಗೂಡ್ಸ್ ಆರ್ ದೇರ್ ಆ್ಯಂಡ್ ಸೆಕೆಂಡ್ರಿ ಆ್ಯಂಡ್ ಆಲ್ಸೋ ಟರ್ಸರಿ ಗೂಡ್ಸ್ ಆರ್ ದೇರ್. ಸೊ ವಿ ಆರ್ ನಾಟ್ ಯೂಸಿಂಗ್ ಆಲ್ ದೋಸ್ ಗೂಡ್ಸ್. ಸೊ ವಿ ಆರ್ ಡಿಪೆಂಡಿಂಗ್ ಆನ್ ದ ಫಾರಿನ್ ಸ್ಟೈಲ್ಸ್ ಆ್ಯಂಡ್ ದೇರ್ ಟೇಸ್ಟ್. ಈಗ ನೋಡ್ತಾ ಇದ್ದೀವಿ, ಹಳ್ಳಿಯ ಜನರ ಅಭಿರುಚಿಗಳು ನಿಮ್ಮ ಬಳಿ ಎಷ್ಟು ಜನರಲ್ಲಿದ್ದಾವೆ? ಹಳ್ಳಿಯ ಜನರ ಒಂದು ಅಭಿರುಚಿಗಳು ನಿಮ್ಮ ಬಳಿ ನಗರ ಪ್ರದೇಶದ ಜನರಲ್ಲಿ ಎಷ್ಟು ಮಟ್ಟಿಗಿದೆ? ಇಲ್ಲ. ಓಕೆ, ದಟ್ ಈಸ್ ಜೀರೋ. ಸೊ ಅವರ ಜೀವನ ಶೈಲಿ, ಅವರ ಅಭಿರುಚಿಗಳು ನಮ್ಮ ನಗರ ಪ್ರದೇಶದ ಜನರು ನಾವು ಅಳವಡಿಸಿಕೊಳ್ಳುವುದಿಲ್ಲ. ಸೊ ಅದೇ ರೀತಿಯಾಗಿ ನಮ್ಮ ದೇಶದ ನಾಗರಿಕರು ವಿದೇಶಿ ನಾಗರಿಕರ ಒಂದು ಅಭಿರುಚಿಗಳನ್ನು ಅಳವಡಿಸಿಕೊಳ್ತಾ ಹೋಗ್ತಾರೆ. ನಮ್ಮ ದೇಶದ ಸಾಂಪ್ರದಾಯಿಕತೆ, ಸಂಸ್ಕೃತಿ ಇವೆಲ್ಲವುಗಳನ್ನು ನಾವು ಮರ್ತು ಹೋಗ್ತೀವಿ. ಸೊ ದ್ಯಾಟ್ ವಿಲ್ ಲೀಡ್ ಫಾರ್ ವಾಟ್? ದ್ಯಾಟ್ ವಿಲ್ ಲೀಡ್ ಫಾರ್ disequilibrium in the balance of payment. Why? Because we are borrowing those goods from the foreigners. ಓಕೆ, ವಿದೇಶಗಳಿಂದ ಅವುಗಳನ್ನು ತರಿಸ್ಕೊಳ್ತೀವಿ. ಬಿಕಾಸ್ ವಿ ಆರ್ ನಾಟ್ ಪ್ರೊಡ್ಯೂಸಿಂಗ್ ದೋಸ್ ಗುಡ್ಸ್ ಇನ್ ಅವರ್ ಡೊಮೆಸ್ಟಿಕ್ ಮಾರ್ಕೆಟ್ ಆರ್ ಡೊಮೆಸ್ಟಿಕ್ ಯೂನಿಟ್ಸ್. ಸೊ ನಮ್ಮ ಘಟಕಗಳಲ್ಲಿ ವಿದೇಶಿ ಸರಕುಗಳನ್ನು ಉತ್ಪಾದನೆ ಮಾಡುವುದಿಲ್ಲ. ಓಕೆ, ಅವರಲ್ಲಿ ಮಾಡ್ತಾರೆ, ಆ ಒಂದು ಹೊಸ ಸರಕುಗಳು ಇರ್ತವೆ. ಸೊ ಅವುಗಳನ್ನು ನಾವು ತರಿಸಿಕೊಂಡು ಅವುಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದು ಯಾವುದಕ್ಕೆ ಕಾರಣವಾಗ್ತದೆ? ಸಂದಾಯ ಬಾಕಿ ಅಸಮತೋಲನಕ್ಕೆ ಕಾರಣವಾಗ್ತದೆ. ಯಾಕೆ? ಹೆಚ್ಚಿಗೆ ಹಣ ಕೊಡ್ತೀವಿ, ಆದಾಯ ಕಡಿಮೆ ಆಗಿಬಿಡ್ತದೆ. ಆ ಸಂದರ್ಭದಲ್ಲಿ ಸಂದಾಯ ಬಾಕಿ ಒಂದು ಅಸಮತೋಲನಕ್ಕೆ ಇದು ಕಾರಣವಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿಯ ಸಂರಚನಾ ಸಂಬಂಧಿಗಳು ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟೆಕ್ನಾಲಜಿ, ತಂತ್ರಜ್ಞಾನ ಬರ್ತದೆ ಅದರೊಳಗೆ. ಇದು ದಿಸ್ ಈಸ್ ಆಲ್ಸೋ ಸ್ಟ್ರಕ್ಚರಲ್ ಚೇಂಜಸ್. ಎಕ್ಸಾಂಪಲ್ ಫಾರ್ ದ ಸ್ಟ್ರಕ್ಚರಲ್ ಚೇಂಜಸ್ ಇನ್ ದ ಬ್ಯಾಲೆನ್ಸ್ ಆಫ್ ಡಿಸಿಕ್ವಿಲಿಬ್ರಿಯಮ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಸಂರಚನಾ ಸಂಬಂಧಿಯ ಒಂದು ಬದಲಾವಣೆಗಳು ನೋಡ್ತಾ ಇದ್ದೀವಿ. ತಂತ್ರಜ್ಞಾನವೂ ಸಹ ಅಷ್ಟೇ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಈಗ ನೋಡ್ತಾ ಇದ್ದೀವಿ, ವಿ ಆರ್ ಬಾರೋಯಿಂಗ್ ಡೆಡ್ ಟೆಕ್ನಾಲಜಿ ಫ್ರಾಮ್ ದ ಫಾರಿನ್ ಕಂಟ್ರೀಸ್. ಸತ್ತ ತಂತ್ರಜ್ಞಾನಗಳನ್ನು ನಮ್ಮ ಬಳಿ ತಂದು ನಾವೇನು ಮಾಡ್ತಾ ಇದ್ದೀವಿ, ಅವುಗಳನ್ನು ಯುದ್ಧಗಳಲ್ಲಿ, ಯುದ್ಧ ವಿಮಾನಗಳನ್ನು ತಯಾರಿಸುವಲ್ಲಿ, ಇನ್ನುಳಿದ ಅನೇಕ ತಂತ್ರಜ್ಞಾನಗಳನ್ನು ಪ್ರಾಥಮಿಕ ಮತ್ತು ತೃತೀಯ ವಲಯಗಳಲ್ಲಿ ಅವುಗಳನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ಈಗಲೂ ಸಹ ನಾವು ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಡೆಡ್ ಟೆಕ್ನಾಲಜಿ ಈಸ್ ಕಾಸ್ಡ್ ದ ಡಿಸ್ಇಕ್ವಿಲಿಬ್ರಿಯಮ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಸತ್ತ ತಂತ್ರಜ್ಞಾನಗಳು ನಮಗೆ ಲಾಭವನ್ನು ಮಾಡಿಕೊಡುವುದಿಲ್ಲ. ಅವು ಯಾವತ್ತಲೂ ಅವುಗಳ ಒಂದು ಉತ್ಪಾದನೆ ಕಳಪೆ ಮಟ್ಟದಲ್ಲಿ ಇರ್ತದೆ. ದ್ಯಾಟ್ ಟೈಮ್ ಅವರ್ ಇಂಡಿಯನ್ ನ್ಯಾಷನಲ್ಸ್ ವಿಲ್ ಬಾರೋ ದ ಹೈ ಲೆವೆಲ್ ಗೂಡ್ಸ್ ಆರ್ ಹೈ ಟೆಕ್ನಾಲಜಿ ಗೂಡ್ಸ್ ಫ್ರಮ್ ದ ಫಾರಿನ್ಸ್. ಸೊ ಆ ಸಂದರ್ಭದಲ್ಲಿ ನಮ್ಮ ದೇಶದ ಸರಕುಗಳನ್ನು ಅವರು ಉಪಯೋಗಿಸುವುದನ್ನು ಬಿಟ್ಟು, ಕೊಳ್ಳುವುದನ್ನು ಬಿಟ್ಟು, ವಿದೇಶಿ ತಂತ್ರಜ್ಞಾನದ, ಅತ್ಯುನ್ನತ ತಂತ್ರಜ್ಞಾನದ ಸರಕುಗಳನ್ನು ಉಪಯೋಗ ಮಾಡಲಿಕ್ಕೆ ಇಚ್ಛೆ ಮಾಡಿದಾಗ ಇದು ಸಹ ದೇಶದಲ್ಲಿಯ ಒಂದು ಸಂರಚನೆಯ ಒಂದು ಬದಲಾವಣೆಯ ಒಂದು ತಂತ್ರಜ್ಞಾನದ ಕಾರಣದಿಂದ ಏನಾಗ್ತದೆ, ಸಂದಾಯ ಬಾಕಿ ಅಸಮತೋಲನಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಲಿವಿಂಗ್ ಸ್ಟೈಲ್ಸ್, ಜನರ ಜೀವನ ಶೈಲಿ. ಈಗ ಹಳ್ಳಿಗೆ ಹೋದಾಗ ನೋಡ್ತೀವಿ, ಅಲ್ಲಿಯ ಜನ ಯಾವ ರೀತಿಯಾಗಿ ಜೀವನ ಶೈಲಿ ಇರ್ತದೆ, ಪಟ್ಟಣ ಪ್ರದೇಶದ ಜನರ ಒಂದು ಜೀವನ ಶೈಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಕಂಪೇರಿಂಗ್ ಅವರ್ ಲೈಫ್ ಸ್ಟೈಲ್ಸ್ ವಿತ್ ದ ಫಾರಿನ್ ನ್ಯಾಷನಲ್ಸ್. ಸೊ ದೇರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಓಕೆ, ಆ ಸಂದರ್ಭದಲ್ಲಿ ಅಲ್ಲಿಯ ಏನು ಉಡುಗೆ ತೊಡುಗೆಗಳಿರ್ಬೋದು, ಆಮೇಲೆ ಅನೇಕ ರೀತಿಯ ಒಂದು ಆಚಾರ ವಿಚಾರಗಳಿರ್ಬೋದು, ಅವುಗಳನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಹೋಗ್ತೀವಿ. ದ್ಯಾಟ್ ಟೈಮ್ ವಾಟ್ ವಿಲ್ ಹ್ಯಾಪನ್? ಸೊ ದ್ಯಾಟ್ ಟೈಮ್ ವಿ ಹ್ಯಾವ್ ಟು ಗಿವ್ ಮೋರ್ ಮನಿ ಟು ದ್ಯಾಟ್ ಫಾರಿನ್ ಕಂಟ್ರೀಸ್ ಆ್ಯಂಡ್ ಆಲ್ಸೋ ವಿ ಆರ್ ಬಾರೋಯಿಂಗ್ ದೋಸ್ ಕಲ್ಚರಲ್ ಆ್ಯಂಡ್ ಸೋ ಮೆನಿ ಅದರ್ ಲೈಫ್ ಸ್ಟೈಲ್ಸ್ ಟು ಅವರ್ ನೇಷನ್. ಸೊ ನಮ್ಮ ರಾಷ್ಟ್ರಕ್ಕೆ ಅವುಗಳನ್ನು ತರಿಸಿಕೊಳ್ಳೋದ್ರಿಂದ ಅಲ್ಲಿಯೂ ಸಹ ನಮ್ಮ ಹಣ ಹೋಗ್ತದೆ. ಸೊ ಹೀಗಾಗಿ ಏನಾಗ್ತದೆ, ಇದು ಒಂದು ಭಾರತ ದೇಶದ ಸಂದಾಯ ಬಾಕಿ ಅಸಮತೋಲನಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಇದು ಒಂದು ಸ್ಟ್ರಕ್ಚರಲ್ ಚೇಂಜಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೆಕ್ಯುಲರ್ ಡಿಸ್ಇಕ್ವಿಲಿಬ್ರಿಯಮ್, ದೀರ್ಘಕಾಲೀನ ಅಸಮತೋಲನ. ದೀರ್ಘಕಾಲೀನ ಅಸಮತೋಲನದಲ್ಲಿ ನೋಡ್ತಾ ಇದ್ದೀವಿ, ನಿರಂತರವಾಗಿ ಮಿತಿಮೀರಿದ ಜನಸಂಖ್ಯಾ ಏರಿಕೆ, ಸಂಪನ್ಮೂಲಗಳ ಬರಿದಾಗುವಿಕೆ, ಬಂಡವಾಳದ ಒಂದು ಅಭಾವ, ಉತ್ಪಾದನೆಯ ಕುಸಿತ ಮುಂತಾದವುಗಳ ಪರಿಣಾಮದಿಂದ ಪಾವತಿ ಸಿಲುಕಿನಲ್ಲಿ ದೀರ್ಘಕಾಲೀನ ಒಂದು ಸಂದಾಯ ಬಾಕಿ ಅಸಮತೋಲನ ಏರ್ಪಡುವುದು ಅಂತ ಹೇಳ್ಬೋದು. ಈಗ ನಿರಂತರವಾಗಿ, ಸೊ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ year by year and decade by decade and many years, so that will lead for what? That will lead the disequilibrium in the balance of payment for a long period or for a secular period. ಸೊ ಇದು ಯಾವುದಕ್ಕೆ ಕಾರಣವಾಗ್ತದೆ? ಈಗ ದೇಶ ಜನಸಂಖ್ಯೆ ಎಷ್ಟಾಯಿತು ದಿನೇ ದಿನೇ ಏರ್ಮುಖ ಹೋಗ್ತಾ ಹೋದಂತ ಏನಾಗ್ತದೆ? ಸೊ ಬೇಡಿಕೆಗಳು ಹೆಚ್ಚಿಗೆ ಆಗ್ತಾ ಹೋಗ್ತಾವ, ಪೂರೈಕೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ದೇಶದ ಸಂದಾಯ ಬಾಕಿಯ ಒಂದು ಅಸಮತೋಲನಕ್ಕೆ ಕಾರಣವಾಗ್ತಾ ಹೋಗ್ತದೆ. ಇದೇ ಒಂದು ಮಿತಿಮೀರಿದ ವೇಗದಲ್ಲಿ ದೀರ್ಘಕಾಲದವರೆಗೆ ಬೆಳೀತಾ ಹೋದಂತೆ. ಅದೇ ರೀತಿಯಾಗಿ ಸಂಪನ್ಮೂಲಗಳು ಸಹ ಬರಿದಾಗ್ತಾ ಹೋಗ್ತಾವ ಅಂತ ಹೇಳ್ಬೋದು. ಗಣಿಯ ಸಂಪನ್ಮೂಲ ಉದಾಹರಣೆಯನ್ನು ಕೊಡ್ಬೋದು. ಈಗ ಒಂದನೇ ನಾವು ಪದೇ ಬಗೆದು ಅಲ್ಲಿ ಹಾಗೆ ಅದನ್ನು ಹಡ್ಡಿ ಸೊ ಬೈ ಡ್ರ್ಯಾಗಿಂಗ್ ಆಲ್ ದೋಸ್ ದ ಗೂಡ್ಸ್, ದಟ್ ಈಸ್ ದ ರಾ ಮಟೀರಿಯಲ್ಸ್ ಫ್ರಮ್ ದ ಮಿನರಲ್ ಲ್ಯಾಂಡ್ಸ್. ಸೊ ಈ ಒಂದು ಗಣಿ ಸಂಪನ್ಮೂಲಗಳಲ್ಲಿ ನೋಡ್ತಾ ಇದ್ದೀವಿ, ಅದನ್ನು ಅಗೆದು ತೆಗಿತಾ ಹೋದಂತೆ ಏನಾಗ್ತದೆ, ಆ ಸಂಪನ್ಮೂಲ ಬರಿದಾಗಿ ಹೋಗಿಬಿಡ್ತದೆ. ಸೊ ದ್ಯಾಟ್ ವಿಲ್ ಲೀಡ್ ಫಾರ್ ವಾಟರ್, ದ್ಯಾಟ್ ವಿಲ್ ಲೀಡ್ ಫಾರ್ another next generation for the long term or secular period disequilibrium balance of payment.
ಅದನ್ನೇ ನಾವು ಪದೇ ಪದೇ ಉಪಯೋಗಿಸಿಕೊಂಡು ಹೋಗಿ ಏನು ಮಾಡ್ತೀವಿ, ಅದನ್ನು ಬರಿದಾಗಿಸ್ಬಿಡ್ತೀವಿ. ಅದು ಮುಂದೆ ಆ ಸಂಪನ್ಮೂಲದ ಒಂದು ಅಭಾವ ನಮ್ಮಲ್ಲಿ ಉಂಟಾಗಿ ನಾವೇ ವಿದೇಶಿಗರಿಂದ ಅದನ್ನು ತರಿಸಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗುವುದೇ ದೀರ್ಘಕಾಲೀನ ಒಂದು ಅಸಮತೋಲನಕ್ಕೆ ಕಾರಣವಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆ. ಸೊ ಈಗ ಕ್ಯಾಪಿಟಲ್ ಇದ್ದರೆ ಮಾತ್ರ ನಾವು ಏನು ಮಾಡ್ಬೋದು, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ. ಹಣ ಇಲ್ಲದೆ ಇದ್ದರೆ ಏನು, ಅಲ್ಲಿ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಮಾಡುವುದು ಅಸಾಧ್ಯ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ವಿ ಹ್ಯಾವ್ ಟು ಮೀಸರ್ ಆಲ್ ಇನ್ ಟರ್ಮ್ಸ್ ಆಫ್ ಮನಿ ವ್ಯಾಲ್ಯೂಸ್, ನಾಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಚೇಂಜ್ ವ್ಯಾಲ್ಯೂಸ್. ಸೊ ಈಗ ನೋಡ್ತಾ ಇದ್ದೀವಿ, ಮೊದಲು ಏನು ನಡೀತಾ ಇತ್ತು, ಅಭಿವೃದ್ಧಿ ಚಟುವಟಿಕೆಗಳು ಗ್ರಾಮೀಣ ಮಟ್ಟದಲ್ಲಿ ಪುರಾತನ ಕಾಲದಲ್ಲಿ ವಿನಿಮಯಗಳನ್ನು ಮಾಡಿಕೊಡ್ತಾ ಇದ್ರು. ನೀನು ಅಕ್ಕಿಯನ್ನು ಕೊಡು, ನಾನು ನಿಮಗೆ ಗೋಧಿಯನ್ನು ಕೊಡ್ತೀನಿ, ನೀನು ನನಗೆ ಆ ಭೂಮಿಯನ್ನು ಕೊಡು, ನಾನು ನಿಮಗೆ ಈ ಭೂಮಿಯನ್ನು ಕೊಡ್ತೀವಿ. ಸೊ ಈ ರೀತಿಯಾಗಿ ವಿನಿಮಯದ ಒಂದು ಮಾಧ್ಯಮ ಮೊದಲಿತ್ತು. ಈಗ ಹಣ ವಿನಿಮಯ ಮಾಧ್ಯಮ ಆಗಿದೆ. ಸೊ ಮನಿ ಈಸ್ ಅ ಎಕ್ಸ್ಚೇಂಜ್ ವ್ಯಾಲ್ಯೂ ಆಗಿದೆ ಈಗ. ಸೊ ಹೀಗಾಗಿ ಈಗಿನ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಪಾವತಿ ಶಿಲ್ಪು ದೀರ್ಘಕಾಲೀನ ಒಂದು ಮಟ್ಟದಲ್ಲಿ ಸೊ ಯಾವ ದೇಶದಲ್ಲಿ ಬಂಡವಾಳದ ಕೊರತೆ ಕಂಡು ಬರ್ತದ, ಅದು ಏನಾಗ್ತದ, ದೀರ್ಘಕಾಲಿಕ ಸಂದಾಯ ಬಾಕಿಯ ಅಸಮತೋಲನವನ್ನು ಎದುರಿಸ್ತದ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ಇಂಡಿಯಾ ಅಟ್ರಾಕ್ಟಿಂಗ್ ಸೋ ಮೆನಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಟು ದ ಇಂಡಿಯಾ. ಸೊ ನಮ್ಮ ದೇಶಕ್ಕೆ ನೋಡ್ತಾ ಇದ್ದೀವಿ, ವಿದೇಶಿ ಬಂಡವಾಳವನ್ನು ಹೂಡಿಕೆಯನ್ನು ಅತ್ಯಧಿಕ ಮಟ್ಟದಲ್ಲಿ ಆಕರ್ಷಿಸಿಕೊಳ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ದ್ಯಾಟ್ ಮನಿ ಈಸ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಇನ್ ಅವರ್ ಡೊಮೆಸ್ಟಿಕ್ ಯೂನಿಟ್ಸ್. ನಮ್ಮ ದೇಶದ ಘಟಕಗಳಲ್ಲಿ ಆ ಹಣವನ್ನು ನಾವು ಪಡೆದುಕೊಂಡು ಉತ್ಪಾದನೆ ಮಾಡ್ತಾ ಇದ್ದೀವಿ ಇಲ್ಲಿ. ಓಕೆ, ವಿ ಆರ್ ಪ್ರೊಡ್ಯೂಸಿಂಗ್ ಆರ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ದ ಗೂಡ್ಸ್ ಬೈ ಯೂಸಿಂಗ್ ದೋಸ್ ಮನೀಸ್. ಓಕೆ, ಆ ದೋಸ್ ಕ್ಯಾಪಿಟಲ್ಸ್, ಆ ಬಂಡವಾಳದ ಸರಕುಗಳನ್ನು ಮಷಿನರೀಸ್ಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ದೇಶದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಏನು ಮಾಡ್ತಾ ಇದ್ದೀವಿ, ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಏನಾಗಿದೆ, ಬಂಡವಾಳದ ಅಭಾವ ನಮಗೆ ಇದೆ. ವೇರ್ ಡು ಯು ಫೈಂಡ್ ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್ ಇನ್ ವಿಚ್ ಸೆಕ್ಟರ್? ಸೆಕೆಂಡ್ರಿ, ದ್ವಿತೀಯ ವಲಯದಲ್ಲಿ ಬಂಡವಾಳದ ಕೊರತೆ ಅಭಾವ ಇದೆ. ಆ್ಯಂಡ್ ಆಲ್ಸೋ ಇನ್ ಪ್ರೈಮರಿ ಸೆಕ್ಟರ್. ಸೊ ದ ಮ್ಯಾಕ್ಸಿಮಮ್ farmers are what? Maximum farmers are, they don't have capital for cropping purposes or for there are so many other purposes. ಸೊ ಅಲ್ಲಿ ಅನೇಕ ಉದ್ದೇಶಗಳು, ಕೃಷಿಯ ಉದ್ದೇಶಗಳಿರ್ತವೆ. ಅಲ್ಲಿಯೇ ರೈತರು, ನಮ್ಮ ದೇಶದಲ್ಲಿ ಬಹುತೇಕ ರೈತರು ಅವರ ಬಳಿ ಬಂಡವಾಳ ಇರುವುದಿಲ್ಲ, ಹೂಡಿಕೆಗೆ ಹಣ ಇರುವುದಿಲ್ಲ. ಅವರು ಸಾಲವನ್ನು ಮಾಡಿಯೇ ಅಲ್ಲಿ ಬಿತ್ತನೆಯ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಸೊ ಇದು ಒಂದು ದೀರ್ಘಕಾಲೀನ ಒಂದು ಪ್ರಕ್ರಿಯೆ ಆಗುವುದರಿಂದ ಏನಾಗ್ತದೆ, ಇದು ಸಂದಾಯ ಬಾಕಿ ಅಸಮತೋಲನ ದಿನೇ ದಿನೇ ಇದು ಬೆಳೆದಂತೆ ಇದು ಏನಾಗ್ತದೆ, ಉಳಿತಾಯದ ಪ್ರವೃತ್ತಿ. ಸಾಲ ಮಾಡಿದಂಥ ವ್ಯಕ್ತಿಯಲ್ಲಿ ಉಳಿತಾಯ ಇರುವುದಿಲ್ಲ, ಬಂದದ್ದೆಲ್ಲವನ್ನ ಏನಾಗ್ತದೆ ಅನುಭೋಗ ಮಾಡ್ತಾನೆ, ತಿಂತಾನೆ, ಉಳಿದದನ್ನೆಲ್ಲ ಸಾಲಕ್ಕೆ ಕಟ್ಟಿಬಿಡ್ತಾನೆ. ಅದೇ ರೀತಿಯಾಗಿ ದೇಶದ ಪರಿಸ್ಥಿತಿ, ಅದೇ ರೀತಿಯಾಗಿ ರೈತರ ಪರಿಸ್ಥಿತಿ ಆಗಿಬಿಡ್ತದೆ. ಆದ್ದರಿಂದ ಅತಿಯಾದ ಸಾಲ ಮಾಡುವುದು ಸಹ ಅಷ್ಟೇ ಒಂದು ಅಪಾಯ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ದೀರ್ಘಕಾಲೀನ ಹಂತದಲ್ಲಿ ಮುಂದುವರೆದಿದ್ದಲ್ಲಿ ಆ ದೇಶ ಈ ಒಂದು ಸಂದಾಯ ಬಾಕಿಯ ದೀರ್ಘಕಾಲೀನ ಒಂದು ಅಸಮತೋಲನಕ್ಕೆ ಕಾರಣವಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. So here the best examples is that Sri Lanka and Pakistan and so many other Asian countries. ಸೊ ಅನೇಕ ಈ ಒಂದು ಉದಾಹರಣೆಗಳನ್ನು, ಈ ಒಂದು ಬಂಡವಾಳ ಕೊರತೆಯನ್ನು ಅನುಭವಿಸ್ತಕ್ಕಂಥ ದೇಶಗಳಲ್ಲಿ ಈ ಒಂದು ಪಾಕಿಸ್ತಾನ ಇರ್ಬೋದು, ಚೀನಾ ಇರ್ಬೋದು, ಚೀನಾ ತಿನ್ನೋದು ಯಾವುದು, ಶ್ರೀಲಂಕಾ ಇರ್ಬೋದು, ಅದೇ ರೀತಿಯಾಗಿ ಅದರ್ ಏಷ್ಯನ್ ಕಂಟ್ರೀಸ್. ಸೊ ಅಲ್ಲಿ ಅನೇಕ ಬಡ ರಾಷ್ಟ್ರಗಳ ಒಂದು ಉದಾಹರಣೆಗಳನ್ನು ಸಹ ನಾವು ನಮ್ಮ ಏಷ್ಯಾ ಇದರಲ್ಲಿ ಕೊಡ್ಬೋದು. ಅದೇ ಆ್ಯಂಡ್ ಆಲ್ಸೋ ಸೊ ಮೆನಿ ಅದರ್ ಕಂಟ್ರೀಸ್ ಇನ್ ಆಫ್ರಿಕಾದಲ್ಲಿಯೂ ಸಹ ನಾವು ಈ ರೀತಿಯ ಒಂದು ಉದಾಹರಣೆಗಳನ್ನು ಕೊಡ್ತೇವೆ. ಸೊ ಹೀಗಾಗಿ ಇಂತಹ ದೇಶಗಳಲ್ಲಿ ಏನಾಗಿದೆ, ಸೊ ಇನ್ ಡೆವಲಪಿಂಗ್ ಎಕಾನಮಿ ಆ್ಯಂಡ್ ಆಲ್ಸೋ ಅಂಡರ್ ಡೆವಲಪ್ಡ್ ಎಕಾನಮಿ ದೇ ಆರ್ ಫೇಸಿಂಗ್ ದ ಸೋ ಮೆನಿ ಸೆಕ್ಯುಲರ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಸೊ ಈ ದೇಶಗಳಲ್ಲಿ ಏನಾಗ್ತಾ ಇದೆ, ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಓಕೆ, ಬೇಡಿಕೆ ಹೆಚ್ಚಿಗೆ ಆಗ್ತಾ ಇದೆ, ಆದರೆ ಪೂರೈಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಪೂರೈಕೆಯನ್ನು ಸರಿಪಡಿಸಿಕೊಳ್ಳುವ ಒಂದು ಉದ್ದೇಶದಿಂದ ವಿದೇಶಗಳಿಂದ ನಾವು ಏನು ಮಾಡ್ತಾ ಇದ್ದೀವಿ, ಸರಕುಗಳನ್ನು ತರಿಸಿಕೊಂಡು ನಮ್ಮ ದೇಶದ ಬೇಡಿಕೆಗೆ ಅದನ್ನು ಏನು ಮಾಡ್ತಾ ಇದ್ದೀವಿ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ, ಸಮತೋಲನಗೊಳಿಸ್ತಾ ಹೋಗ್ತಾ ಇದ್ದೀವಿ. ಸೊ ಹೀಗಾಗಿ ವಿ ಆರ್ ಡಿಪೆಂಡಿಂಗ್ ಆನ್ ದ ಫಾರೆನ್ಸ್. ಸೊ ದ್ಯಾಟ್ ಪರ್ಪಸ್ ವಿ ಹ್ಯಾವ್ ಟು ಗಿವ್ ದ ಮನಿ ಟು ದ ಫಾರೆನ್ಸ್. ಸೊ ಹೀಗಾಗಿ ವಿದೇಶಗಳಿಗೆ ಆ ಒಂದು ಹಣವನ್ನು ಕೊಟ್ಟು ಆ ಸರಕುಗಳನ್ನು ತರಿಸಿಕೊಂಡು ನಮ್ಮ ದೇಶದಲ್ಲಿ ಸರಕು ಬೇಡಿಕೆಗೆ ಅದನ್ನು ಸಮತೋಲನಗೊಳಿಸ್ತಾ ಇದ್ದೀವಿ. ಇದು ಒಂದು ಮುಖ್ಯವಾದಂಥ ಒಂದು ದೀರ್ಘಕಾಲೀನ ಅಸಮತೋಲನಕ್ಕೆ ಕಾರಣವಾಗ್ತದೆ ಅಂತ ಇಲ್ಲಿ ಹೇಳ್ಬೋದು. ಆದ್ದರಿಂದ ನಾವು ಏನು ಮಾಡಬೇಕು, ವಾಟ್ ಯು ಹ್ಯಾವ್ ಟು ಡೂ? ಸೊ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಟು ಕರೆಕ್ಟಿಂಗ್ ದ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆರ್ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಸೊ ಈ ಒಂದು ಕಾರಣದಿಂದ ಈ ರೀತಿಯ ಈ ಒಂದು ಸಂದಾಯ ಬಾಕಿಯ ಅಸಮತೋಲನಗಳು ವಿವಿಧ ಪ್ರಕಾರಗಳಲ್ಲಿ ಸಂಭವಿಸುವಾಗ ನಾವು ಏನು ಮಾಡಬೇಕು, ಆ ಸಂದರ್ಭದಲ್ಲಿ ನಾವು ವಿಧಾನಗಳನ್ನು ಉಪಯೋಗ ಮಾಡಿಕೊಳ್ಬೇಕು. ಸೊ ಸಂದಾಯ ಬಾಕಿಯ ಅಸಮತೋಲನದ ಸರಿಪಡಿಸತಕ್ಕಂಥ ಅನೇಕ ರೀತಿಯ ವಿಧಾನಗಳಿದ್ದಾವೆ. ದೇರ್ ಯು ಆರ್ ಗೋಯಿಂಗ್ ಟು ಲರ್ನ್, ಬರ್ಕೊಡ್ರಿ, ಹೆಡ್ಡಿಂಗ್ ಬರ್ಕೊಡ್ರಿ, ಮೆಥಡ್ಸ್ ಆಫ್ ಕರೆಕ್ಟಿಂಗ್ disequilibrium in balance of payments. Methods of correcting
CORRECTING, methods of correcting disequilibrium in balance of payments. ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸುವ ವಿಧಾನಗಳು. ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸುವ ವಿಧಾನಗಳು. ಸೊ ರೈಟ್ ನಂಬರ್ 1 ಒಂದೇದು ಬರ್ಕೊಡು. ಡಿಫ್ಲೇಷನ್ ಮೆಥಡ್ ಅಂದರೆ ಕುಗ್ಗು ಪ್ರಸರಣದ ವಿಧಾನ. ಡಿಫ್ಲೇಷನ್ ಮೆಥಡ್ ಕುಗ್ಗು ಪ್ರಸರಣದ ವಿಧಾನ. ಆ್ಯಂಡ್ ಎರಡನೇದು ಬರ್ಕೊಡ್ರಿ ಸೆಕೆಂಡ್ ಒನ್. ಎಕ್ಸ್ಚೇಂಜ್ ರೇಟ್ ಡೆಪ್ರಿಸಿಯೇಷನ್. ಎಕ್ಸ್ಚೇಂಜ್ EXCHANGE ಎಕ್ಸ್ಚೇಂಜ್ ರೇಟ್ ಡೆಪ್ರಿಸಿಯೇಷನ್. RATE ಎಕ್ಸ್ಚೇಂಜ್ ರೇಟ್ ಡೆಪ್ರಿಸಿಯೇಷನ್. DEPRECIATION ವಿನಿಮಯ ದರವನ್ನು ತಗ್ಗಿಸುವ ವಿಧಾನ. ವಿನಿಮಯ ದರವನ್ನು ತಗ್ಗಿಸುವ ವಿಧಾನ. ಮೂರನೇದು ಬರ್ಕೊಡ್ರಿ ಡಿವ್ಯಾಲ್ಯೂಯೇಷನ್ ಮೆಥಡ್. ಅಪಮೌಲೀಕರಣ ವಿಧಾನ. ಅಪಮೌಲೀಕರಣ ಅಥವಾ ಮೌಲ್ಯ ವಿಚ್ಛೇದನ ಬಾರ್ ಹೊಡೆದಲ್ಲಿ. ಡಿವ್ಯಾಲ್ಯೂಯೇಷನ್ ಆರ್ ಡೆಪ್ರಿಸಿಯೇಷನ್ ಮೆಥಡ್ ಇಂಗ್ಲೀಷ್ ಕನ್ನಡ ಮೀಡಿಯಮ್ಸ್. ಅಪಮೌಲೀಕರಣ ಅಥವಾ ಮೌಲ್ಯ ವಿಚ್ಛೇದನ ವಿಧಾನ. ಡಿವ್ಯಾಲ್ಯೂಯೇಷನ್ ಆರ್ ಡೆಪ್ರಿಸಿಯೇಷನ್ ಮೆಥಡ್. ಫೋರ್ತ್ ಅನ್ನು ಬರ್ಕೊಡು ನಾಲ್ಕನೇದ್ದು ಎಕ್ಸ್ಚೇಂಜ್ ಕಂಟ್ರೋಲ್ ಮೆಥಡ್. ಎಕ್ಸ್ಚೇಂಜ್ ಕಂಟ್ರೋಲ್ ಮೆಥಡ್ ವಿನಿಮಯ ನಿಯಂತ್ರಣದ ವಿಧಾನ. ವಿನಿಮಯ ನಿಯಂತ್ರಣದ ವಿಧಾನ. ನೆಕ್ಸ್ಟ್ ನಂಬರ್ 5 ಎಕ್ಸ್ಪೋರ್ಟ್ ಪ್ರಮೋಷನ್ ಆ್ಯಂಡ್ ಇಂಪೋರ್ಟ್ ಕಂಟ್ರೋಲ್ ಮೆಥಡ್. ಎಕ್ಸ್ಪೋರ್ಟ್ ಪ್ರಮೋಷನ್ ಆ್ಯಂಡ್ ಇಂಪೋರ್ಟ್ ಕಂಟ್ರೋಲ್ ಮೆಥಡ್. ರಫ್ತು ಉತ್ತೇಜನ ಮತ್ತು ಆಮದು ನಿಯಂತ್ರಣ ವಿಧಾನ. ರಫ್ತು ಉತ್ತೇಜನ ಮತ್ತು ಆಮದು ನಿಯಂತ್ರಣ ವಿಧಾನ. So these are the 5 methods to correcting an adverse or unfavorable balance of payments. ಸೊ ಈ 5 ವಿಧಾನಗಳನ್ನು ನಾವು ಉಪಯೋಗ ಮಾಡಿಕೊಂಡು ಏನು ಮಾಡ್ಬೋದು, ಸಂದಾಯ ಬಾಕಿಯ ಅಸಮತೋಲನವನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ದೀಸ್ ಮೆಥಡ್ಸ್ ಹ್ಯಾವ್ ಆಲ್ಸೋ ಡೆಫಿಷಿಯನ್ಸಿ ಆ್ಯಂಡ್ ಆಲ್ಸೋ ಮೀನ್ಸ್ ಮೆರಿಟ್ ಆ್ಯಂಡ್ ಡಿಮೆರಿಟ್ಸ್ ಆರ್ ದೇರ್. ಈ ವಿಧಾನಗಳಲ್ಲೂ ಸಹ ಅನುಕೂಲತೆಗಳು ಕಂಡುಬರ್ತವೆ, ಅನಾನುಕೂಲತೆಗಳು ಸಹ ಇದ್ದಾವೆ, ದೋಷಗಳಿದ್ದಾವೆ ಮತ್ತು ಅವುಗಳ ಒಂದು ಗುಣಗಳು ಇದ್ದಾವೆ, ಅವು ಗುಣಗಳು ಸಹ ಇದ್ದಾವೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಯಾವುದು ನಮಗೆ ಸೂಕ್ತ ಸಮಯ ಸಂದರ್ಭಕ್ಕೆ ಅದನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡು ಆ ವಿಧಾನವನ್ನು ಅಳವಡಿಸಿಕೊಂಡು ಸಂದಾಯ ಬಾಕಿ ಅಸಮತೋಲನವನ್ನು ನಾವು ಸರಿಪಡಿಸಬೇಕಾಗ್ತದೆ. ಓಕೆ, ಸೊ ಶಿಕ್ಷಕದ ಸಮಯದಲ್ಲಿ ಶಿಕ್ಷಕ ವಿಧಾನಗಳನ್ನು ಅಳವಡಿಸಿಕೊಳ್ಳಕೂಡದು. ಸೊ ಹಿಯರ್ ದ ಎಕ್ಸಾಂಪಲ್. ಓಕೆ, ಇನ್ಫ್ಲೇಷನ್ ಇದ್ದಾಗ ವಿ ಕೆನಾಟ್ ಯೂಸ್ ದ ಅದರ್ ಮೆಥಡ್ಸ್. ಇನ್ಫ್ಲೇಷನ್ ಇದ್ದಾಗ ಸೊ ವಿ ಹ್ಯಾವ್ ಟು ಯೂಸ್ ದ್ಯಾಟ್ ದ ಇನ್ಫ್ಲೇಷನ್ ಮೆಥಡ್. ಓಕೆ, ಡಿಫ್ಲೇಷನ್ ಕುಗ್ಗು ಪ್ರಸರಣ ಇದ್ದಾಗ ಸೊ ಈ ರೀತಿಯಾಗಿ ಅನೇಕ ಡಿವ್ಯಾಲ್ಯೂಯೇಷನ್ ಮೆಥಡನ್ನು ಸಹ ನಾವು ಉಪಯೋಗ ಮಾಡಿಕೊಳ್ಬೋದು. ಓಕೆ, ವೆನ್ ದ ವೆನ್ ದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಸೊ ಕೊಳ್ಳುವ ಶಕ್ತಿ ಒಂದು ಅಲ್ಲಿ ಹೆಚ್ಚಿಗೆ ಕ್ಷೀಣಿಸತಕ್ಕಂಥ ಸಂದರ್ಭದಲ್ಲಿ ಅಥವಾ ಹೆಚ್ಚಳವಾಗತಕ್ಕಂಥ ಸಂದರ್ಭದಲ್ಲಿ ಸೊ ಈ ರೀತಿಯ ವಿಧಾನಗಳನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ಅಂದರೆ ಸಿಕ್ಕ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿಧಾನಗಳನ್ನು ಅಳವಡಿಸಿಕೊಂಡ್ರೆ ಅದು ಸೂಕ್ತವಾದುದಲ್ಲ ಅಂತ. ಓಕೆ, ಸೊ ಯು ಹ್ಯಾವ್ ಟು ಯೂಸ್ ದ ಕರೆಕ್ಟ್ ಮೆಥಡ್ ಆ್ಯಸ್ ಪರ್ ದ ಕಂಡೀಷನ್ಸ್. ಸೊ ಒಂದು ಸ್ಥಿತಿಗೆ ಅನುಗುಣವಾದಂತಹ ವಿಧಾನಗಳು ಯಾವ ಸರಿ ಹೊಂತಾವೋ ಅಂತಹ ವಿಧಾನಗಳನ್ನು ಅಳವಡಿಸಿಕೊಂಡು ಸಂದಾಯ ಬಾಕಿ ಅಸಮತೋಲನವನ್ನು ಸರಿಪಡಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಯರ್ ದ ಫಸ್ಟ್ ಒನ್ ಈಸ್ ಡಿಫ್ಲೇಷನ್ ಮೆಥಡ್. ಸೊ ನಾವು ಯು ಟೆಲ್ ಮಿ ಯು ಹ್ಯಾವ್ ಲರ್ನ್ಡ್ ದ ಕಾನ್ಸೆಪ್ಟ್ ಆಫ್ ಡಿಫ್ಲೇಷನ್. ಕುಗ್ಗು ಪ್ರಸರಣದ ವಿಧಾನ. ಕುಗ್ಗು ಪ್ರಸರಣದ ಒಂದು ಪರಿಭಾವನೆ ಏನು ಹೇಳ್ತಾರೆ, ವಾಟ್ ಇಟ್ ಮೀನ್ಸ್ ಈಗಾಗಲೇ ನೀವು ಕಲ್ತಿದ್ದೀರಿ. ಏನು ಹೇಳ್ತಾರೆ, ವಾಟ್ ಯು ಮೀನ್ ಬೈ ಡಿಫ್ಲೇಷನ್? Increase in the prices of a commodity or decrease in the prices of commodity. ವಸ್ತುಗಳ ಬೆಲೆಗಳಲ್ಲಿ ಏರುಮುಖ ಸ್ಥಿತಿಯೋ ಅಥವಾ ಇಳಿಮುಖದ ಸ್ಥಿತಿಯೋ ಅದಕ್ಕೆ ಕುಗ್ಗು ಪ್ರಸರಣ ಅಂತ ಹೇಳ್ತೀವಿ. ಯಾವುದು? ವಸ್ತುಗಳ ಬೆಲೆಯಲ್ಲಿ ಇಳಿಯುವುದು. ಎದರೊಳಗೆ ಏರಬೇಕು? ಬೆಲೆಗಳಲ್ಲಿ ಇಳಿತು, ಇನ್ನು ಎದರೊಳಗೆ ಏರಬೇಕದು?
ಎದ್ರೊಳಗೆ ಇರಬೇಕು. ಡಿಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಕಮಾಡಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ದ ವಾಟ್ ಇನ್ಕ್ರೀಸ್ ಇನ್ ದ ಇನ್ಕ್ರೀಸ್ ಇನ್ ವಾಟ್ ಎಲ್ಲಿ ಹೆಚ್ಚಿಗೆ ಆಗಬೇಕಲ್ಲ ಗೊತ್ತಾಯ್ತು. ಈಗ ಡಿಫ್ಲೇಷನ್ ಅಂದರೆ ಏನಪ್ಪ, ಸರಕುಗಳ ಬೆಲೆಗಳು ಇಳಿತಾವೆ. ಇನ್ಫ್ಲೇಷನ್ ಅಂದರೆ ಏನು, ಸರಕುಗಳ ಬೆಲೆ ಹೆಚ್ಚಿಗೆ ಆಗ್ತದೆ. ಅಲ್ಲಿ ಹೆಚ್ಚಿಗೆ ಆಗುವಲ್ಲಿ ಏರಿಕೆ ಹಣದುಬ್ಬರದ ಸನ್ನಿವೇಶದಲ್ಲಿ ಅಲ್ಲಿ ಬೆಲೆಗಳು ಹೆಚ್ಚಿಗೆ ಆಗ್ತವೆ. ಎಲ್ಲಿ ಇಳಿತದ, ಹಣದುಬ್ಬರದ ಸನ್ನಿವೇಶದಲ್ಲಿ. ಆಮೇಲೆ ಇಲ್ಲಿ ಎಲ್ಲಿ ಇಳಿತದ, ಕುಗ್ಗು ಪ್ರಸರಣದಲ್ಲಿ. ಬೆಲೆಗಳಲ್ಲಿ ಇಳಿಮುಖವಾಗುವುದು ಕುಗ್ಗು ಪ್ರಸರಣ ಆಯಿತು. ಆ ಕುಗ್ಗು ಪ್ರಸರಣದ ಸನ್ನಿವೇಶದಲ್ಲಿ ಮತ್ತೊಂದು ಮುಖ ಇರ್ತದೆ. ದೇರ್ ಇಸ್ ಅನದರ್ ಫೇಸ್ ಇನ್ ಡಿಫ್ಲೇಷನ್. ವಾಟ್ ಈಸ್ that indicates the opposite sense of the increase in the decrease in the prices of commodity. ಅಂದರೆ ಸರಕುಗಳ ಬೆಲೆಗಳಲ್ಲಿ ಇಳಿಮುಖವಾಗುವುದು, ಹಣದ ಕೊಳ್ಳುವ ಶಕ್ತಿಯಲ್ಲಿ ಏರುಮುಖವಾಗುವುದು. ಓಕೆ, ಇನ್ಕ್ರೀಸ್ ಇನ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ವ್ಯಾಲ್ಯೂ. ಓಕೆ, ಹಣದ ಮೌಲ್ಯ ಯಾಕೆ ಹೆಚ್ಚಿಗೆ ಆಯಿತು, ಹಣದ ಕೊಳ್ಳುವ ಶಕ್ತಿ ವೃದ್ಧಿ ಆಗ್ತಿಲ್ಲ. ಯಾಕೆ ವೃದ್ಧಿ ಆಯಿತು, ಹಣದ ಕುಗ್ಗುವಿಕೆ ಸಂದರ್ಭದಲ್ಲಿ ಏನಿರ್ತದೆ, ಒಂದು ಸರಕಿನ ಬೆಲೆ ಮೊದಲು ಹಣದುಬ್ಬರದ ಸನ್ನಿವೇಶದಲ್ಲಿ 20 ರೂಪಾಯಿಗೆ ಸಿಗ್ತಿರ್ತದೆ. ದ್ಯಾಟ್ ಕಮಾಡಿಟಿ ಇಸ್ ಅವೈಲೇಬಲ್ ಫಾರ್ 20 rupees at inflation stage. When it will come down to the deflation stage, so from 20 rupees to 10 rupees. So here increasing purchase power of parity of money is one time. ಓಕೆ, ಒಂದು ಪಟ್ಟು ವೃದ್ಧಿ ಆಯ್ತಂತ ಕೊಳ್ಳುವ ಶಕ್ತಿ. ಮೊದಲು ಅಲ್ಲಿ ಏನಿತ್ತು, 20 ರೂಪಾಯಿಗೆ ಒಂದು ಸರಕನ್ನು ಕೊಡ್ತಾ ಇದ್ವಿ, ಎಲ್ಲೇ ಹಣದುಬ್ಬರದ ಸನ್ನಿವೇಶದಲ್ಲಿ. ಆದರೆ ಕುಗ್ಗು ಪ್ರಸರಣದ ಸನ್ನಿವೇಶದಲ್ಲಿ ಅದೇ ಸರಕು ನಮಗೆ 20 ರೂಪಾಯಿಗೆ ಸಿಗುವುದಿಲ್ಲ, 10 ರೂಪಾಯಿಗೆ ಸಿಗ್ತದೆ. ಅಂದರೆ ನಮಗೆ ಹಣದ ಕೊಳ್ಳುವ ಶಕ್ತಿ ಏನಾಯಿತು, ಒಂದು ಪಟ್ಟು ಹೆಚ್ಚಿಗೆ ಆಯ್ತಂತ. ಅಂದರೆ ನಾವು ಅಲ್ಲಿ ಒಂದು ಸರಕುಗಳನ್ನು ಕೊಡ್ತಾ ಇದ್ವಿ, ಇಲ್ಲಿ 2 ಸರಕುಗಳನ್ನು ಕೊಡ್ತಾ ಇದ್ವಿ. ಸೊ ಡಿಕ್ರೀಸ್ ಇನ್ ದ ಪ್ರೈಸಸ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಫ್ ಮನಿ. ಹಣದ ಕೊಳ್ಳುವ ಶಕ್ತಿಯ ಸಾಮರ್ಥ್ಯ ವೃದ್ಧಿಸುವುದು ಅಂತ ಹೇಳ್ತೀವಿ. ಇದಕ್ಕೆ ನಾವು ಡಿಫ್ಲೇಷನ್ ಅಂತ ಇಲ್ಲಿ ಕರೆಯಬಹುದು. ಸೊ ಹೌ ಇಟ್ ವಿಲ್ ಅಫೆಕ್ಟ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಇದು ಯಾವ ರೀತಿಯ ಒಂದು ಸಂದಾಯ ಬಾಕಿ ಅಸಮತೋಲನಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಆ್ಯಸ್ ಯು ನೋ ದ್ಯಾಟ್ ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದಟ್ ಈಸ್ ಕ್ರಿಯೇಟೆಡ್ ಬೈ ವಾಟ್, ದಟ್ ಈಸ್ ಕ್ರಿಯೇಟೆಡ್ ಬೈ ಎಕ್ಸೆಸಿವ್ ಡಿಮಾಂಡ್. ಓಕೆ, ಎಕ್ಸೆಸಿವ್ ಡಿಮಾಂಡ್ ಅಂದ್ರೇನು, ಹೆಚ್ಚಿನ ಒಂದು ಬೇಡಿಕೆ. ಸೊ ಈ ಒಂದು ಸಂದಾಯ ಬಾಕಿ ಅಸಮತೋಲನದ ಈ ಒಂದು ಹಣದ ಕುಗ್ಗುವಿಕೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಗ್ತದೆ ಅಂದರೆ, ಒಂದು ಸರಕಿಗೆ ಹೆಚ್ಚಿನ ಬೇಡಿಕೆ ಉಂಟಾದಂತಹ ಒಂದು ಸಂದರ್ಭದಲ್ಲಿ ಅದು ಯಾವ ದೇಶದ ಸರಕು, ವಿದೇಶಿಯ ಸರಕು ಆಗಿರಬೇಕು, ನಮ್ಮ ದೇಶದ ಸರಕು ಅಲ್ಲ. ಓಕೆ, ದ್ಯಾಟ್ ಎಕ್ಸೆಸಿವ್ ಡಿಮಾಂಡ್ ಈಸ್ ಫಾರ್ ದ ಫಾರಿನ್ ಗೂಡ್ಸ್, ನಾಟ್ ಫಾರ್ ದ ಡೊಮೆಸ್ಟಿಕ್ ಗೂಡ್ಸ್. ದೇಶೀಯ ಸರಕುಗಳಿಗೆ ಬೇಡಿಕೆ ಹೆಚ್ಚಿಗೆ ಆಗುವುದಲ್ಲ, ವಿದೇಶಿ ಸರಕುಗಳಿಗೆ ನಾವು ಬೇಡಿಕೆಯನ್ನು ಹೆಚ್ಚಿಗೆ ಮಾಡಿದಾಗ, ಸೊ ದ್ಯಾಟ್ ವಿಲ್ ಲೀಡ್ಸ್ ಟು ವಾಟ್, ದ್ಯಾಟ್ ವಿಲ್ ಲೀಡ್ಸ್ ಟು ಅದು ಯಾವುದಕ್ಕೆ ಕಾರಣವಾಗ್ತದೆ, ವಿದೇಶಗಳಿಂದ ಸರಕುಗಳನ್ನು ತರಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಂದಾಯ ಬಾಕಿ ಅಸಮತೋಲನಕ್ಕೆ ಕಾರಣವಾಯಿತು, ಹೌದಿಲ್ಲ? ಒಂದು ವೇಳೆ ಅದನ್ನೇ ನಾವು ಈ ಒಂದು ಡಿಪ್ರೆಷನ್ ಹಂತದಲ್ಲಿ ಬಿಟ್ಟದ್ದೇ ಆದಲ್ಲಿ ಏನಾಗ್ತಿತ್ತು, ಸೊ ನಮ್ಮ ಸಂದಾಯ ಬಾಕಿ ಅಸಮತೋಲನ ಪರಿಸ್ಥಿತಿ ಅಲ್ಲಿ ಸರಿಯಾಗಿ ಇರ್ತಿತ್ತು. ಆ ಸಂದಾಯ ಬಾಕಿ ಅಸಮತೋಲನ ಪರಿಸ್ಥಿತಿಯ ಒಂದು ಸನ್ನಿವೇಶ ಅಲ್ಲಿ ಬರ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಸನ್ನಿವೇಶದಲ್ಲಿ ನೋಡ್ತಾ ಇದ್ದೀವಿ, ಎಕ್ಸೆಸಿವ್ ಡಿಮಾಂಡ್ ಫಾರ್ ದ ಫಾರಿನ್ ಗೂಡ್ಸ್ ಅಂದರೆ ವಿದೇಶಿ ಸರಕುಗಳಿಗೆ ಅಧಿಕ ಬೇಡಿಕೆ ಉಂಟಾಗುವುದು ಸಂದಾಯ ಬಾಕಿಯ ಅಸಮತೋಲನದ ಒಂದು ಸಂಗತಿ ಅನ್ನುವುದು ನಮಗಿಲ್ಲಿ ಗೊತ್ತಿದೆ. ಸೊ ಅದೇ ರೀತಿಯಾಗಿ ಫಾರ್ ದಟ್ ಪರ್ಪಸ್ ವಾಟ್ ಯು ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಕರ್ಟೇಲ್ ಆರ್ ವಿ ಹ್ಯಾವ್ ಟು ರಿಸ್ಟ್ರಿಕ್ಟ್ ದ ಫಾರಿನ್ ಗೂಡ್ಸ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಏನು ಮಾಡಬೇಕು, ಸಂದಾಯ ಬಾಕಿ ಅಸಮತೋಲನವನ್ನು ತಡೆಗಟ್ಟಬೇಕಾದ್ರೆ ಇಲ್ಲಿ ನಾವು ಏನು ಮಾಡಬೇಕು, ವಿದೇಶಿ ಸರಕುಗಳನ್ನು ನಿರ್ಬಂಧಿಸಬೇಕು. ಸೊ ವಿದೇಶಿ ಸರಕುಗಳನ್ನು ನಾವು ನಿರ್ಬಂಧಿಸಲಿಕ್ಕೆ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಯೂಸ್ ದ ಮೆಥಡ್ ಆಫ್ ಡಿಫ್ಲೇಷನ್. ಆವಾಗ ನಾವೇನು ಮಾಡಬೇಕು, ಕುಗ್ಗು ಪ್ರಸರಣದ ಒಂದು ವಿಧಾನವನ್ನು ಅಲ್ಲಿ ಜಾರಿ ಮಾಡಬೇಕಾಗ್ತದೆ. ಆ ಒಂದು ವಿಧಾನದ ಮೂಲಕ ಏನು ಮಾಡಬೇಕು, ಸಂದಾಯ ಬಾಕಿಯ ಒಂದು ಅಸಮತೋಲನವನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಅ ಫಾಲ್ ಇನ್ ದ ಇನ್ಕಮ್ ವಿಲ್ ರೆಡ್ಯೂಸ್ ದ ಡಿಮಾಂಡ್ ಫಾರ್ ಮೋರ್ ಇಂಪೋರ್ಟ್ಸ್. ಸೊ ಈಗ ನೋಡ್ತಾ ಇದ್ವಿ, ಸರಕುಗಳ ಬೆಲೆಗಳಲ್ಲಿ ಇಳಿಮುಖವಾದಂತೆ ಅಲ್ಲಿ ಏನಾಗ್ತದೆ, ಈ ಒಂದು ರಫ್ತುಗಳ ಒಂದು ಬೇಡಿಕೆ ಆಮದುಗಳ ಒಂದು ಬೇಡಿಕೆ ವಿದೇಶಿ ಮಾರುಕಟ್ಟೆಯಿಂದ ನಮ್ಮ ದೇಶದ ಮಾರುಕಟ್ಟೆಗೆ ಹೆಚ್ಚಾಗ್ತಾ ಹೋಗ್ತಾ ಅಂತ ಹೇಳ್ಬೋದು. ವೆನ್ ದೇರ್ ಈಸ್ ಅ ಫಾಲ್ ಇನ್ ದ ಇನ್ಕಮ್ಸ್ ವಾಟ್ ವಿಲ್ ಹ್ಯಾಪನ್. ಸೊ ಅಲ್ಲಿ ಹಣದ ಒಂದು ಮೌಲ್ಯದಲ್ಲಿ ಕುಸಿತ ಉಂಟಾದಾಗ ವಾಟ್ ವಿಲ್ ಹ್ಯಾಪನ್, ಹಣದ ಮೌಲ್ಯದಲ್ಲಿ ಕುಸಿತವಾಗುವುದಂದ್ರೆ ಏನು,
ಕಡಿಮೆ ಸರಕುಗಳನ್ನು ಕೊಳ್ಳತಕ್ಕಂಥ ಸ್ಥಿತಿ. ಸೊ ಮನಿ ಬೈ ಲೆಸ್ ಗೂಡ್ಸ್ ವೆನ್ ದ ಫಾಲ್ ಇನ್ ದ ಪ್ರೈಸಸ್ ಆಫ್ ಮನಿ ವ್ಯಾಲ್ಯೂಸ್. ಸೊ ಹಣದ ಮೌಲ್ಯದಲ್ಲಿ ಕುಸಿತವಾಗುವುದು ಅಂದ್ರೇನು, ಅದು ಹೆಚ್ಚು ಹಣವನ್ನು ಕೊಟ್ಟು ಸರಕುಗಳನ್ನ ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತದೆ ಅಂತ ಹೇಳ್ಬೋದು. ಸೊ ದ್ಯಾಟ್ ವಿಲ್ ಲೀಡ್ಸ್ ಟು ವಾಟ್? ಸೊ ದ್ಯಾಟ್ ವಿಲ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಮೋರ್ ಎಕ್ಸ್ಪೋರ್ಟ್ಸ್. ಸರಕುಗಳ ಬೆಲೆಗಳು ಹೆಚ್ಚಿಗೆ ಆದಾಗ ಹಣದ ಮೌಲ್ಯ ಏನಾಗ್ತದೆ, ಅದರ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ನಾವು ನೋಡಬೇಕು, ರಫ್ತುಗಳನ್ನು ಹೆಚ್ಚು ಉತ್ತೇಜಿಸಬೇಕು. ಯಾಕೆಂದರೆ ಅಲ್ಲಿ ನಾವು ಹೆಚ್ಚು ಹಣವನ್ನು ಗಳಿಸಬೇಕಾಗ್ತದೆ. ಹಣದ ಮೌಲ್ಯದಲ್ಲಿ ಕುಸಿತವಾಗಿದೆ, ಅದನ್ನು ತಡೆಗಟ್ಟಲಿಕ್ಕೆ ನಾವು ರಫ್ತುಗಳನ್ನು ಹೆಚ್ಚಿಗೆ ಮಾಡಬೇಕಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಡಿಫ್ಲೇಷನ್ ಸ್ಟೇಜಲ್ಲಿ ನೋಡ್ತಾ ಇದ್ದೀವಿ, ಡಿಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಕಮಾಡಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಕುಗ್ಗು ಪ್ರಸರಣದ ಸನ್ನಿವೇಶದಲ್ಲಿ ಸರಕುಗಳ ಬೆಲೆಗಳು ಇಳಿಮುಖವಾಗುವುದು ಮತ್ತು ಹಣದ ಕೊಳ್ಳುವ ಶಕ್ತಿ ವೃದ್ಧಿಸುವುದು, ಇದು ಯಾವುದಕ್ಕೆ ಕಾರಣವಾಗ್ತದೆ? ಇದು ನಮ್ಮ ದೇಶದ ಸಂದಾಯ ಬಾಕಿಯ ಒಂದು ಅಸಮತೋಲನಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಹಿಯರ್ ವಿ ಹ್ಯಾವ್ ಟು ರಿಸ್ಟ್ರಿಕ್ಟ್ ದ ಫಾರಿನ್ ಗೂಡ್ಸ್ ಇನ್ ಅಂಡರ್ ಡಿಫ್ಲೇಷನ್ ಮೆಥಡ್. ಓಕೆ, ಸೊ ಈ ಸಂದರ್ಭದಲ್ಲಿ ಹಣ ಕುಗ್ಗುವಿಕೆ ಸನ್ನಿವೇಶದಲ್ಲಿ ಏನು ಮಾಡಬೇಕು, ನಾವು ವಿದೇಶಗಳಿಂದ ಬರತಕ್ಕಂಥ ಸರಕುಗಳನ್ನು ನಿರ್ಬಂಧಿಸಬೇಕು. ವೈ? ಬಿಕಾಸ್ ಇನ್ ಇಂಡಿಯನ್ ಮಾರ್ಕೆಟ್ ದ ಡೊಮೆಸ್ಟಿಕ್ ಪ್ರೈಸಸ್ ಆಫ್ ದ ಗೂಡ್ಸ್ ಆರ್ ವೆರಿ ವೆರಿ ಲೆಸ್ ಆ್ಯಂಡ್ ದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇಸ್ ಮೋರ್. ಹಣದ ಕೊಳ್ಳುವ ಶಕ್ತಿ ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಏನಾಗಿದೆ, ಹೆಚ್ಚಿಗೆ ಆಗಿದೆ, ಸರಕುಗಳ ಮೌಲ್ಯ ಕಡಿಮೆಯಾಗಿದೆ. ಇದೇ ಅವಕಾಶವನ್ನು ವಿದೇಶಿ ಸರಕುಗಳು ಉಪಯೋಗ ಮಾಡಿಕೊಂಡು ಹೆಚ್ಚು ಸರಕುಗಳನ್ನು ನಮ್ಮ ದೇಶಕ್ಕೆ ಆ ಸಂದರ್ಭದಲ್ಲಿ ತಂದಿದ್ದೇ ಆದಲ್ಲಿ ನಮ್ಮ ಅರ್ಥವ್ಯವಸ್ಥೆ ಏನಾಗ್ತದೆ, ಕುಸಿದು ಹೋಗಿಬಿಡ್ತದೆ. ಸೊ ಅವರ್ ಎಕಾನಮಿ ವಿಲ್ ಬಿಕಮ್ ಕೊಲ್ಯಾಪ್ಸಿಂಗ್ ಎಕಾನಮಿ. ಸೊ ಆಗ ನಮ್ಮ ಅರ್ಥವ್ಯವಸ್ಥೆ ಏನಾಗ್ತದೆ, ಆರ್ಥಿಕತೆ ಕುಸಿದು ಹೋಗ್ತಕ್ಕಂಥ ಸನ್ನಿವೇಶ ಉಂಟಾಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನೋಡಬೇಕು, ವಿದೇಶಿ ಸರಕುಗಳನ್ನು ನಿರ್ಬಂಧಿಸಿ ನಮ್ಮ ದೇಶದ ಸರಕುಗಳನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಮತ್ತು ನಮ್ಮ ದೇಶದ ಸರಕುಗಳ ಮತ್ತು ಅದೇ ರೀತಿಯಾಗಿ ನಮ್ಮ ಹಣದ ಒಂದು ಕೊಳ್ಳುವ ಶಕ್ತಿ ವೃದ್ಧಿಸುವ ಹಾಗೆ ಪ್ರಯತ್ನವನ್ನು ಸಹ ಇದರೊಂದಿಗೆ ಮಾಡ್ತಾ ಹೋಗಬೇಕು. ಎಲ್ಲಿ ವೃದ್ಧಿಸಬೇಕು? ಈ ಒಂದು ಫಾರಿನ್ ಮಾರುಕಟ್ಟೆಯಲ್ಲಿ, ವಿದೇಶಿ ಮಾರುಕಟ್ಟೆಯಲ್ಲಿ. ಸೊ ಈ ರೀತಿಯಾಗಿ ಮಾಡಿದ್ದೇ ಆದಲ್ಲಿ ಈ ಒಂದು ಹಣದ ಕುಗ್ಗುವಿಕೆಯ ವಿಧಾನದಲ್ಲಿ ಅಥವಾ ಕುಗ್ಗು ಪ್ರಸರಣದ ಒಂದು ವಿಧಾನದಲ್ಲಿ ಸಂದಾಯ ಬಾಕಿಯ ಒಂದು ಅಸಮತೋಲನವನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈಗ ಕೇಂದ್ರ ಬ್ಯಾಂಕು ಹೊಸ ಹಣದ ಒಂದು ಮುದ್ರಣವನ್ನು ನಿಲ್ಲಿಸುವುದರ ಮೂಲಕ, ಮುಕ್ತ ಮಾರುಕಟ್ಟೆಯಲ್ಲಿ ವಿನಿಯೋಗಗಳನ್ನು ಮಾರುವುದರ ಮೂಲಕ ಇರ್ಬೋದು. ಅದೇ ರೀತಿಯಾಗಿ ಈ ಒಂದು ಕುಗ್ಗು ಪ್ರಸರಣದ ಸನ್ನಿವೇಶದಲ್ಲಿ ಉತ್ಪಾದನಾ ವೆಚ್ಚ ಇಳಿಯುವುದರಿಂದ ಅನೇಕ ರೀತಿಯ ಸನ್ನಿವೇಶಗಳು ಸಹ ಇಲ್ಲಿ ಉಂಟಾಗ್ತವೆ. ಆದ್ದರಿಂದ ವಿದೇಶಿಗಳಲ್ಲಿ ನಮ್ಮ ಸರಕುಗಳಿಗೆ ಏನಾಗ್ತದೆ, ಬೇಡಿಕೆ ಹೆಚ್ಚಿಗೆ ಆಗ್ತದೆ. ಯಾಕೆ? ನಮ್ಮ ದೇಶದ ಸರಕುಗಳ ಮೌಲ್ಯಗಳು ಕಡಿಮೆ ಆಗಿದ್ದಾವೆ, ವಿದೇಶಿ ಸರಕುಗಳ ಮೌಲ್ಯಗಳು ಹೆಚ್ಚಿಗೆ ಆಗಿದ್ದಾವೆ. ದ್ಯಾಟ್ ಟೈಮ್ ವಿ ಹ್ಯಾವ್ ಟು ಯೂಸ್ ಟು ಸೆಂಡ್ ಅವರ್ ಗೂಡ್ಸ್ ಟು ದ ಫಾರಿನ್ ಮಾರ್ಕೆಟ್ಸ್. ನಮ್ಮ ಮೌಲ್ಯಗಳು ಹೆಚ್ಚಿಗೆ ಆಗಿದ್ದಾವೆ. ಸೊ ದ್ಯಾಟ್ ಟೈಮ್ why the increase in the demand for more goods for our Indian goods in the international market? Because the less prices. So less prices will create the more demand from the foreign customers or foreign consumers. ಅಂದರೆ ವಿದೇಶಿ ಅನುಭೋಗಿಗಳಿಗೆ ಏನು ಆಕರ್ಷಣೆ ಇಲ್ಲಿ ಕಂಡು ಬರ್ತದೆ, ಕುಗ್ಗು ಪ್ರಸರಣದ ವಿಧಾನದಲ್ಲಿ ನಮ್ಮ ದೇಶದ ಸರಕುಗಳ ಮೌಲ್ಯಗಳು ಕಡಿಮೆ ಆಗಿದ್ದಾವೆ. ಸೊ ಇದು ವಿದೇಶಿಯ ಒಂದು ಆಕರ್ಷೆಯ ಒಂದು ಗೂಡಾಗ್ತದೆ, ಸರಕಾಗಿಬಿಡ್ತದೆ. ಆದ್ದರಿಂದ ಕಡಿಮೆ ಬೆಲೆಗೆ ನಮ್ಮ ದೇಶದ ಸರಕುಗಳಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಬೇಡಿಕೆ ಉಂಟಾಗ್ತದೆ. ಸೊ ಈ ರೀತಿಯಾಗಿ ಸಂದಾಯ ಬಾಕಿಯ ಒಂದು ಅಸಮತೋಲನವನ್ನು ನಾವು ಈ ಒಂದು ವಿಧಾನದ ಮೂಲಕವೂ ಸಹ ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ವಿದೇಶಿ ಸರಕುಗಳು ನಮ್ಮ ದೇಶಕ್ಕೆ ಬರದ ಹಾಗೆ ನಾವು ನೋಡಿಕೊಳ್ಳಬೇಕು. ಓಕೆ, ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಈ ಒಂದು ವಿಧಾನ ವಿಫಲವಾಗ್ತದೆ. ಸೊ ಹೀಗಾಗಿ ಏನು ಮಾಡಬೇಕು, ವಿದೇಶಿ ಸರಕುಗಳಿಗೆ ನಿರ್ಬಂಧಗಳನ್ನು ಹಾಕುವುದು, ಸ್ವದೇಶಿ ಸರಕುಗಳನ್ನು ವಿದೇಶಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರ ಮೂಲಕ ಹೆಚ್ಚು ಲಾಭಗಳನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ವೃದ್ಧಿಯಾಗಿ ಏನಾಗ್ತದೆ, ನಮ್ಮ ದೇಶದ ಸಂದಾಯ ಬಾಕಿ ಅಸಮತೋಲನದ ಸ್ಥಿತಿ ಅದು ಏನಾಗ್ತದೆ, ಸಂದಾಯ ಬಾಕಿ ಅಸಮತೋಲನ ಸ್ಥಿತಿ ಸರಿಪಡಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಕುಗ್ಗು ಪ್ರಸರಣದ ವಿಧಾನವನ್ನು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಒನ್, ದಟ್ ಈಸ್ ಎಕ್ಸ್ಚೇಂಜ್ ರೇಟ್ ಡೆಪ್ರಿಷಿಯೇಷನ್. ಟೈಮ್ ಆಯ್ತಲ್ಲ, ವಿನಿಮಯ ದರವನ್ನು ಕುಗ್ಗಿಸುವಿಕೆ. ಇದನ್ನು ಎರಡನೇ ವಿಧಾನ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಒಂದು ಸಾಕೀಗ ಅಷ್ಟೊಂದು ತಿಳ್ಕೊಡು. ಸೊ ಇದಕ್ಕೆ ವಿರುದ್ಧವಾದದ್ದು ಇನ್ಫ್ಲೇಷನರಿ ಮೆಥಡ್. ಇದಕ್ಕೆ ಏನು ಹೇಳಿದೆನಲ್ಲ, ಇದಕ್ಕೆ ಕಂಪ್ಲೀಟು ಅಪೋಸಿಟ್. ಅದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ಅವನ್ನೆಲ್ಲ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.